ಪ್ರಸ್ತುತ ರಾಜ್ಯ ಸರ್ಕಾರದ ಮುಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನಾ ರೀತಿಯ ಸವಾಲುಗಳಿದೆ. ಗ್ಯಾರಂಟಿಯ ವಿಚಾರವಾಗಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಕ್ಕಿ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ, ಇತ್ಯಾದಿ ಆರೋಪವನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಾರಿಗೆ ಇಲಾಖೆಯ ಸಾರಿಗೆ ನಿಗಮದವರು ನಮಗೆ ಈ ಸಾರಿ ಶಕ್ತಿ ಯೋಜನೆ ಅಡಿಯಲ್ಲಿ ಇಷ್ಟೊಂದು ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲಾ ಸವಾಲುಗಳ ಮಧ್ಯೆ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡ್ತಾರೆ, ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಅವರು ಒಲವನ್ನ ನೀಡ್ತಾರೆ, ಈ ಬಜೆಟ್ನಲ್ಲಿ ಸಾಲದ ಹೊರೆ ಮತ್ತೆ ಹೆಚ್ಚಾಗುತ್ತಾ, ಈ ಎಲ್ಲಾ ಪ್ರಶ್ನೆಗಳು ಇದೆ. ಸೊ ಸಿದ್ದರಾಮಯ್ಯ ಅವರ ಇವತ್ತಿನ ಬಜೆಟ್ ಮಂಡನೆ ವಿಚಾರವಾಗಿ ಒಂದು ವಿಶೇಷ ವರದಿ ಆರಂಭದಲ್ಲಿ ನಿಮಗಾಗಿ. ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆ. 16ನೇ ಆಯವ್ಯಯ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಇಡೀ ಕರ್ನಾಟಕ ಎದುರು ನೋಡುತ್ತಿರೋ ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆಯಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಆಯವ್ಯಯ ಮಂಡಿಸಲಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಒದ್ದಾಡುತ್ತಿರುವಾಗಲೇ ಅದೇನು ವಿಶೇಷ ಬಜೆಟ್ ಕೊಡ್ತಾರೋ ಅಂತ ಇಡೀ ರಾಜ್ಯ ಕಾಯ್ತಿದೆ. ಜುಲೈ 2023ರಲ್ಲಿ 14ನೇ ಬಜೆಟ್ ಮಂಡಿಸಿದಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿದ್ದರಾಮಯ್ಯ ಪಾಲಾಗಿತ್ತು. 2024-25ನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿಯಲ್ಲಿ ಮಂಡಿಸಿದ್ರು. ಅದು ಸಿದ್ದಣ್ಣನ 15ನೇ ಬಜೆಟ್ ಆಗಿತ್ತು. 16ನೇ ಬಜೆಟ್ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟಲಿದೆ ಎನ್ನಲಾಗುತ್ತಿದೆ. ಜಿಲ್ಲೆ ರಚನೆ ಕೂಗು. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂಬ ಕೂಗಿದೆ. ತುಮಕೂರಿನ ತಿಪಟೂರು, ಮಧುಗಿರಿ, ಉತ್ತರ ಕನ್ನಡದ ಶಿರಸಿ, ಮೈಸೂರಿನ ಹುಣಸೂರು, ಶಿವಮೊಗ್ಗದ ಶಿಕಾರಿಪುರ, ಸಾಗರ, ದಕ್ಷಿಣ ಕನ್ನಡದ ಪುತ್ತೂರು, ಬಾಗಲಕೋಟೆಯ ಜಮಖಂಡಿ, ವಿಜಯಪುರದ ಇಂಡಿ, ರಾಯಚೂರಿನ ಸಿಂಧನೂರು, ಕೊಪ್ಪಳದ ಗಂಗಾವತಿಗಳು ಜಿಲ್ಲೆಯಾಗಬೇಕು ಎಂಬ ಕೂಗಿದೆ. ನಮಗೆ ಬಜೆಟ್ ಅಂದ್ರ ವಾಕರಿಕೆ ಆಗೈತಿ. ಸುಮ್ಮನೆ ಹೇಳ್ತಾರ, ಯಾವ ಜಾರಿ ಆಗಲ್ಲ. ಅದು ಯಾವ ಸಿಸ್ಟಮ್ನಾಗ ಹೇಳ್ತಾರ ಗೊತ್ತಾ? ಅಂತ ಕೇಳಕ ಮಜಾ ಅನಿಸ್ತೈತಿ. ವಿಚಾರಿಸುತ್ತೇವೆ, ಅದಕ್ಕೆ ದುಡ್ಡು ತೆಗೆದಿಡುತ್ತೇವೆ, ನೋಡುತ್ತೇವೆ, ಒಂದಕ್ಕೊಂದು ಸಂಬಂಧ ಇಲ್ಲ. ನಾ ಕೇಳಕತ್ತೆ ಬಹಳ ದಿವಸ ಆಯ್ತು. ಈಗ ಅವನ್ನೆಲ್ಲ ಬಿಟ್ಬಿಡ್ತವೆ. ನಮಗೆ ಜುನೂನ್ ಸಮಸ್ಯೆ. ಇವತ್ತೆಲ್ಲ ಶಾಸಕರ ಮನೆ ಮುಂದನು ಒತ್ತಾಯ ಮಾಡಕ ಬಂದವಿ, ಬಜೆಟ್ನಾಗ ಅದನ್ನ ಮಾಡ್ರಿ ಅಂತ. ಏನು ಬೇಡ್ತಿ ವರದಾನದಿಂದ ಜೋಡಣೆ ಮಾಡ್ರಿಪ್ಪ ಅಂತ ಕೇಳಕತ್ತೀವಿ. ಈಗ ಆಟೋ ಫ್ರೀ, ಬಸ್ ಫ್ರೀ ಬಿಟ್ಟವ್ರೆ. ಈಗೇನು ಬಸ್ ಫ್ರೀ ಬಿಟ್ಬಿಟ್ರೆ ನಮಗ್ ನಡಿಬೇಕಲ್ಲ ಸರ್. ಮೊದಲು ತಡಿಬೇಕು ಇದನ್ನ. ಇದು ತಡಿದ್ರೆ ನಾವು ಉಳಿತೀವಿ, ನಾವು ಸರ್ಕಾರದ ಕಡೆ ಬೇಕಾದ್ರೆ ಗಮನ ಹರಿಸ್ತೀವಿ. ಈ ತರ ಆದ್ರೆ ತುಂಬಾ ಬಡವರು ಏನಾಗುತ್ತೆ ಅಂದ್ರೆ, ಈಗ ತುಮಕೂರಲ್ಲಿ ಆಟೋಗಳು ಜಾಸ್ತಿ ಆಗ ಪರ್ಮಿಟ್ಗಳು ನಿಲ್ಲಿಸಬೇಕು. ಡಿಎಲ್ ಪರ್ಮಿಟ್ ಆಗಿಲಿ ಮೊದಲು ನಿಲ್ಲಿಸಬೇಕು ಇದನ್ನ. ನಾವು ರೈತರು ಕೃಷಿ ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದು. ಈ ಗ್ಯಾರಂಟಿಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ, ಗ್ಯಾರಂಟಿ ನಿಲ್ಲಿಸಿದ್ರೆ ಒಳ್ಳೇದು. ಜನಗಳಿಗೆ ಕೃಷಿ ಆಫೀಸಲ್ಲಿ ಪಂಪ್ ಸೆಟ್ಗಳು ತಗೋತೀವಲ್ಲ, ಆ ಸವಲತ್ತು ನೇರ ಅಕೌಂಟ್ ಖಾತೆಗೆ ಜಮಾ ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಕಳಪೆಲ್ಲ ಕೊಡ್ತಾರೆ, ಕೊಡ್ತಾವ್ರೆ, ಕಳಪೆ ದುಡ್ಡು ತಿಂತಾವ್ರೆ. ಅದ್ರ ಕೆಲವು ರೈತರು ನಷ್ಟ ಆಗ್ತೈತೆ. ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ ಒಳ್ಳೇದು ಕೊಡಿ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ರಾಜ್ಯ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದೆ. ಆ ನಿರೀಕ್ಷೆ ಈಡೇರುತ್ತಾ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಸ್ತುತ ರಾಜ್ಯ ಸರ್ಕಾರದ ಮುಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನಾ ರೀತಿಯ ಸವಾಲುಗಳಿದೆ. ಗ್ಯಾರಂಟಿಯ ವಿಚಾರವಾಗಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಕ್ಕಿ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ, ಇತ್ಯಾದಿ ಆರೋಪವನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಾರಿಗೆ ಇಲಾಖೆಯ ಸಾರಿಗೆ ನಿಗಮದವರು ನಮಗೆ ಈ ಸಾರಿ ಶಕ್ತಿ ಯೋಜನೆ ಅಡಿಯಲ್ಲಿ ಇಷ್ಟೊಂದು ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲಾ ಸವಾಲುಗಳ ಮಧ್ಯೆ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡ್ತಾರೆ, ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಅವರು ಒಲವನ್ನ ನೀಡ್ತಾರೆ, ಈ ಬಜೆಟ್ನಲ್ಲಿ ಸಾಲದ ಹೊರೆ ಮತ್ತೆ ಹೆಚ್ಚಾಗುತ್ತಾ, ಈ ಎಲ್ಲಾ ಪ್ರಶ್ನೆಗಳು ಇದೆ. ಸೊ ಸಿದ್ದರಾಮಯ್ಯ ಅವರ ಇವತ್ತಿನ ಬಜೆಟ್ ಮಂಡನೆ ವಿಚಾರವಾಗಿ ಒಂದು ವಿಶೇಷ ವರದಿ ಆರಂಭದಲ್ಲಿ ನಿಮಗಾಗಿ. ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆ. 16ನೇ ಆಯವ್ಯಯ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಇಡೀ
ಕರ್ನಾಟಕ ಎದುರು ನೋಡುತ್ತಿರೋ ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆಯಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಆಯವ್ಯಯ ಮಂಡಿಸಲಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಒದ್ದಾಡುತ್ತಿರುವಾಗಲೇ ಅದೇನು ವಿಶೇಷ ಬಜೆಟ್ ಕೊಡ್ತಾರೋ ಅಂತ ಇಡೀ ರಾಜ್ಯ ಕಾಯ್ತಿದೆ. ಜುಲೈ 2023ರಲ್ಲಿ 14ನೇ ಬಜೆಟ್ ಮಂಡಿಸಿದಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿದ್ದರಾಮಯ್ಯ ಪಾಲಾಗಿತ್ತು. 2024-25ನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿಯಲ್ಲಿ ಮಂಡಿಸಿದ್ರು. ಅದು ಸಿದ್ದಣ್ಣನ 15ನೇ ಬಜೆಟ್ ಆಗಿತ್ತು. 16ನೇ ಬಜೆಟ್ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟಲಿದೆ ಎನ್ನಲಾಗುತ್ತಿದೆ. ಜಿಲ್ಲೆ ರಚನೆ ಕೂಗು. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂಬ ಕೂಗಿದೆ. ತುಮಕೂರಿನ ತಿಪಟೂರು, ಮಧುಗಿರಿ, ಉತ್ತರ ಕನ್ನಡದ ಶಿರಸಿ, ಮೈಸೂರಿನ ಹುಣಸೂರು, ಶಿವಮೊಗ್ಗದ ಶಿಕಾರಿಪುರ, ಸಾಗರ, ದಕ್ಷಿಣ ಕನ್ನಡದ ಪುತ್ತೂರು, ಬಾಗಲಕೋಟೆಯ ಜಮಖಂಡಿ, ವಿಜಯಪುರದ ಇಂಡಿ, ರಾಯಚೂರಿನ ಸಿಂಧನೂರು, ಕೊಪ್ಪಳದ ಗಂಗಾವತಿಗಳು ಜಿಲ್ಲೆಯಾಗಬೇಕು ಎಂಬ ಕೂಗಿದೆ. ನಮಗೆ ಬಜೆಟ್ ಅಂದ್ರ ವಾಕರಿಕೆ ಆಗೈತಿ. ಸುಮ್ಮನೆ ಹೇಳ್ತಾರ, ಯಾವ ಜಾರಿ ಆಗಲ್ಲ. ಅದು ಯಾವ ಸಿಸ್ಟಮ್ನಾಗ ಹೇಳ್ತಾರ ಗೊತ್ತಾ? ಅಯ್ಯೋ ಒಂದ್ ಕೇಳಕ ಮಜಾ ಅನಿಸ್ತತಿ. ವಿಚಾರಿಸುತ್ತೇವೆ, ಅದಕ್ಕೆ ದುಡ್ಡು ತೆಗೆದಿಡುತ್ತೇವೆ, ನೋಡುತ್ತೇವೆ, ಒಂದ್ಕೊಂದ್ ಸಂಬಂಧ ಇಲ್ಲ. ನಾ ಕೇಳಕತ್ತೆ ಬಹಳ ದಿವಸ ಆತ್. ಈಗ ಅವನ್ನೆಲ್ಲ ಬಿಟ್ಬಿಡ್ತವಿ. ನಮಗೆ ಜುನೂನ್ ಸಮಸ್ಯೆ. ಇವತ್ತೆಲ್ಲ ಶಾಸಕರ ಮನೆ ಮುಂದನು ಒತ್ತಾಯ ಮಾಡಕ ಬಂದವಿ, ಬಜೆಟ್ನಾಗ ಅದನ್ನ ಮಾಡ್ರಿ ಅಂತ. ಏನು ಬೇಡ್ತೀವಿ ವರದಾನದಿಂದ ಜೋಡಣೆ ಮಾಡ್ರಿಪ್ಪ ಅಂತ ಕೇಳಕತ್ತೇವೆ. ಈಗ ಆಟೋ ಫ್ರೀ, ಬಸ್ ಫ್ರೀ ಬಿಟ್ಟವ್ರೆ. ಈಗೇನು ಬಸ್ ಫ್ರೀ ಬಿಟ್ಬಿಟ್ರೆ ನಮಗ್ ನಡಿಬೇಕಲ್ಲ ಸರ್. ಮೊದಲು ತಡಿಬೇಕು ಇದನ್ನ. ಇದು ತಡಿದ್ರೆ ನಾವು ಉಳಿತೀವಿ, ನಾವು ಸರ್ಕಾರದ ಕಡೆ ಬೇಕಾದ್ರೆ ಗಮನ ಹರಿಸ್ತೀವಿ. ಈ ತರ ಆದ್ರೆ ತುಂಬಾ ಬಡವರು ಏನಾಗುತ್ತೆ ಅಂದ್ರೆ, ಈಗ ತುಮಕೂರಲ್ಲಿ ಆಟೋಗಳು ಜಾಸ್ತಿ ಆಗ ಪರ್ಮಿಟ್ಗಳು ನಿಲ್ಲಿಸಬೇಕು. DL ಪರ್ಮಿಟ್ ಆಗಿಲಿ ಮೊದಲು ನಿಲ್ಲಿಸಬೇಕು ಇದನ್ನ. ನಾವು ರೈತರು ಕೃಷಿ ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದು. ಈ ಗ್ಯಾರಂಟಿಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ, ಗ್ಯಾರಂಟಿ ನಿಲ್ಲಿಸಿದ್ರೆ ಒಳ್ಳೇದು. ಜನಗಳಿಗೆ ಕೃಷಿ ಆಫೀಸಲ್ಲಿ ಪಂಪ್ ಸೆಟ್ ಕೊಡ್ತಾಗತ್ತೀವಲ್ಲ, ಆ ಸವಲತ್ತು ನೇರ ಅವರ ಅಕೌಂಟ್ ಖಾತೆಗೆ ಜಮಾ ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಕಳಪೆಲ್ಲ ಕೊಡ್ತಾರೆ, ಕೊಡ್ತಾವ್ರೆ, ಕಳಪೆ ದುಡ್ಡು ತಿಂತಾವ್ರೆ. ಅದ್ರ ಕೆಲವು ರೈತರು ನಷ್ಟ ಆಗ್ತೈತೆ. ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ ಒಳ್ಳೇದು ಕೊಡಿ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ರಾಜ್ಯ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದೆ. ಆ ನಿರೀಕ್ಷೆ ಈಡೇರುತ್ತಾ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಸ್ತುತ ರಾಜ್ಯ ಸರ್ಕಾರದ ಮುಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನಾ ರೀತಿಯ ಸವಾಲುಗಳಿದೆ. ಗ್ಯಾರಂಟಿಯ ವಿಚಾರವಾಗಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಕ್ಕಿ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ, ಇತ್ಯಾದಿ ಆರೋಪವನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಾರಿಗೆ ಇಲಾಖೆಯ ಸಾರಿಗೆ ನಿಗಮದವರು ನಮಗೆ ಈ ಸಾರಿ ಶಕ್ತಿ ಯೋಜನೆ ಅಡಿಯಲ್ಲಿ ಇಷ್ಟೊಂದು ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲಾ ಸವಾಲುಗಳ ಮಧ್ಯೆ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡ್ತಾರೆ, ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಅವರು ಒಲವನ್ನ ನೀಡುತ್ತಾರೆ, ಈ ಬಜೆಟ್ನಲ್ಲಿ ಸಾಲದ ಹೊರೆ ಮತ್ತೆ ಹೆಚ್ಚಾಗುತ್ತಾ, ಈ ಎಲ್ಲಾ ಪ್ರಶ್ನೆಗಳು ಇದೆ. ಸೊ ಸಿದ್ದರಾಮಯ್ಯ ಅವರ ಇವತ್ತಿನ ಬಜೆಟ್ ಮಂಡನೆ ವಿಚಾರವಾಗಿ ಒಂದು ವಿಶೇಷ ವರದಿ ಆರಂಭದಲ್ಲಿ ನಿಮಗಾಗಿ. ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆ. 16ನೇ ಆಯವ್ಯಯ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಇಡೀ ಕರ್ನಾಟಕ ಎದುರು ನೋಡುತ್ತಿರೋ ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆಯಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಆಯವ್ಯಯ ಮಂಡಿಸಲಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಒದ್ದಾಡುತ್ತಿರುವಾಗಲೇ ಅದೇನು ವಿಶೇಷ ಬಜೆಟ್ ಕೊಡ್ತಾರೋ ಅಂತ ಇಡೀ ರಾಜ್ಯ ಕಾಯ್ತಿದೆ. ಜುಲೈ 2023ರಲ್ಲಿ 14ನೇ ಬಜೆಟ್ ಮಂಡಿಸಿದಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿದ್ದರಾಮಯ್ಯ ಪಾಲಾಗಿತ್ತು. 2024-25ನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿಯಲ್ಲಿ ಮಂಡಿಸಿದ್ರು. ಅದು ಸಿದ್ದಣ್ಣನ 15ನೇ ಬಜೆಟ್ ಆಗಿತ್ತು. 16ನೇ ಬಜೆಟ್ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟಲಿದೆ ಎನ್ನಲಾಗುತ್ತಿದೆ. ಜಿಲ್ಲೆ ರಚನೆ ಕೂಗು. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂಬ ಕೂಗಿದೆ. ತುಮಕೂರಿನ ತಿಪಟೂರು, ಮಧುಗಿರಿ, ಉತ್ತರ ಕನ್ನಡದ ಶಿರಸಿ, ಮೈಸೂರಿನ ಹುಣಸೂರು, ಶಿವಮೊಗ್ಗದ ಶಿಕಾರಿಪುರ, ಸಾಗರ, ದಕ್ಷಿಣ ಕನ್ನಡದ ಪುತ್ತೂರು, ಬಾಗಲಕೋಟೆಯ ಜಮಖಂಡಿ, ವಿಜಯಪುರದ ಇಂಡಿ, ರಾಯಚೂರಿನ ಸಿಂಧನೂರು, ಕೊಪ್ಪಳದ ಗಂಗಾವತಿಗಳು ಜಿಲ್ಲೆಯಾಗಬೇಕು ಎಂಬ ಕೂಗಿದೆ.
ನಮಗೆ ಬಜೆಟ್ ಅಂದ್ರ ವಾಕರಿಕೆ ಆಗೈತಿ. ಸುಮ್ಮನೆ ಹೇಳ್ತಾರ, ಯಾವ ಜಾರಿ ಆಗಲ್ಲ. ಅದು ಯಾವ ಸಿಸ್ಟಮ್ನಾಗ ಹೇಳ್ತಾರ ಗೊತ್ತಾ? ಇವು ಒಂದ್ ಕೇಳಕ ಮಜಾ ಅನಿಸ್ತೈತಿ. ವಿಚಾರಿಸುತ್ತೇವೆ, ಅದಕ್ಕೆ ದುಡ್ಡು ತೆಗೆದಿಡುತ್ತೇವೆ, ನೋಡುತ್ತೇವೆ, ಒಂದ್ಕೊಂದ್ ಸಂಬಂಧ ಇಲ್ಲ. ನಾ ಕೇಳಕತ್ತೆ ಬಹಳ ದಿವಸ ಆತ್. ಈಗ ಅವನ್ನೆಲ್ಲ ಬಿಟ್ಬಿಡ್ತವಿ. ನಮಗೆ ಜುನೂನ್ ಸಮಸ್ಯೆ. ಇವತ್ತೆಲ್ಲ ಶಾಸಕರ ಮನೆ ಮುಂದನು ಒತ್ತಾಯ ಮಾಡಕ ಬಂದವಿ, ಬಜೆಟ್ನಾಗ ಅದನ್ನ ಮಾಡ್ರಿ ಅಂತ. ಏನು ಬೇಡ್ತಿ ವರದಾನದಿಂದ ಜೋಡಣೆ ಮಾಡ್ರಿಪ್ಪ ಅಂತ ಕೇಳಕತ್ತೀವಿ. ಈಗ ಆಟೋ ಫ್ರೀ, ಬಸ್ ಫ್ರೀ ಬಿಟ್ಟವ್ರೆ. ಈಗೇನ್ ಬಸ್ ಫ್ರೀ ಬಿಟ್ಬಿಟ್ರೆ ನಮಗ್ ನಡಿಬೇಕಲ್ಲ ಸರ್. ಮೊದಲು ತಡಿಬೇಕು ಇದನ್ನ. ಇದು ತಡಿದ್ರೆ ನಾವು ಉಳಿತೀವಿ, ನಾವು ಸರ್ಕಾರದ ಕಡೆ ಬೇಕಾದ್ರೆ ಗಮನ ಹರಿಸ್ತೀವಿ. ಈ ತರ ಆದ್ರೆ ತುಂಬಾ ಬಡವರು ಏನಾಗುತ್ತೆ ಅಂದ್ರೆ, ಈಗ ತುಮಕೂರಲ್ಲಿ ಆಟೋಗಳು ಜಾಸ್ತಿ ಆಗ ಪರ್ಮಿಟ್ಗಳು ನಿಲ್ಲಿಸಬೇಕು. DL ಪರ್ಮಿಟ್ ಆಗಿಲಿ ಮೊದಲು ನಿಲ್ಲಿಸಬೇಕು ಇದನ್ನ. ನಾವು ರೈತರು ಕೃಷಿ ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದು. ಈ ಗ್ಯಾರಂಟಿಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ, ಗ್ಯಾರಂಟಿ ನಿಲ್ಲಿಸಿದ್ರೆ ಒಳ್ಳೇದು. ಜನಗಳಿಗೆ ಕೃಷಿ ಆಫೀಸಲ್ಲಿ ಪಂಪ್ ಸೆಟ್ಗಳು ತಗೋತೀವಲ್ಲ, ಆ ಸವಲತ್ತು ನೇರ ಅವ್ರ ಅಕೌಂಟ್ ಖಾತೆಗೆ ಜಮಾ ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಕಳಪೆಲ್ಲ ಕೊಡ್ತಾರೆ, ಕೊಡ್ತಾವ್ರೆ, ಕಳಪೆ ದುಡ್ಡು ತಿಂತಾವ್ರೆ. ಅದ್ರ ಕೆಲವು ರೈತರು ನಷ್ಟ ಆಗ್ತೈತೆ. ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ ಒಳ್ಳೇದು ಕೊಡಿ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ರಾಜ್ಯ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದೆ. ಆ ನಿರೀಕ್ಷೆ ಈಡೇರುತ್ತಾ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.